ಕ್ರೂರಪ್ರೇಮಿ ಭೀಷ್ಮ ನನ್ನ ಜೀವನ ದಾರಿಗೆ ಬಿತ್ತಲ್ಲ. ಯಾರಿದ್ದ ಯಾರಿದ್ದ ಯಾರಿ ಭೀಷ್ಮ ಭೀಷ್ಮ ಒಂದು ಕುಟುಂಬದಲ್ಲಿ ಒಬ್ಬ ಹಿರಿಯ ಪಾತಕ ಮಾಡಿದರೆ ಆ ಮನೆ ಮಂದಿಯೆಲ್ಲ ಅನುಭವಿಸಬೇಕಾಗುತ್ತದೆ. ನನ್ನೊಬ್ಬ ಪಾತಕವನ್ನು ಮಾಡುತ್ತಿದ್ದರೆ ನನ್ನ ಬದುಕು ಮಾತ್ರ ಹಾಳಾಗುವುದೇ? ನನ್ನ ತಂಗಿಯಂದಿರು ವಿಚಿತ್ರ ವೀರ್ಯನನ್ನು ಮದುವೆಯಾಗಿ ಹಸ್ತಿನಾವತಿಯ ರಾಣಿಯರು. ಹಾಗಾದ್ರೆ ನನ್ನೊಬ್ಬಳ ಬದುಕು ಹಾಳಾಗಿದೆ ಅಂತ ಆದರೆ ನನ್ನಪ್ಪ ಕೆಟ್ಟವನೇ? ಇಲ್ಲವಲ್ಲ. ಯಾವ ತಂದೆ ತಾಯಿಯಂದಿರು ಮಕ್ಕಳಿಗೆ ಕೆಟ್ಟವರಾಗುವುದಿಲ್ಲ.
ಮತ್ತೊಂದು ಪ್ರಾಣಿಯ ಮಾಂಸವನ್ನು ಹೆಸರು ತಿನ್ನುವಂತ ಹುಲಿಯಾದರೂ ತನ್ನ ಮರಿಗಳ ಮೈ ನೆಕ್ಕುತ್ತದೆ, ತನ್ನ ಮರಿಗಳಿಗೆ ಒಂದಿಷ್ಟು ನೋವಾಗದಂತೆ ಕಚ್ಚಿಕೊಂಡು ಹೋಗುತ್ತದೆ. ಯಾವ ತಂದೆ ತಾಯಿದರು ಮಕ್ಕಳಿಗೆ ಮಾರಿ ಹಾಕುವುದಿಲ್ಲ. ಒಂದು ಮನೆಯೊಳದಲ್ಲಿ ಆಟವಾಡಿ ಬೆಳೆದ ಹೆಣ್ಣು ಮಕ್ಕಳು ಒಬ್ಬನನ್ನು ಮದುವೆಯಾಗಲಿ ಎನ್ನುವಂತ ಯೋಚನೆಯನ್ನು ಮಾಡಿದರೆ ಅಪರಾಧವೇ. ನನ್ನಪ್ಪ ಕೆಟ್ಟವನಲ್ಲ, ನನ್ನಪ್ಪ ಒಳ್ಳೆಯವ, ನನ್ನಪ್ಪ ಒಳ್ಳೆಯವ. ಮೂರ್ಖನಿವನು, ಪರಮ ಮೂರ್ಖನಿವನು. ಯಾಕಾಗಿ ಬರಬೇಕಾಗಿತ್ತು? ಅಡ್ಡಭಕ್ತಿಯ ಕ್ಷತ್ರಿಯನಿವನು. ತನ್ನ ದೇಹದಾದ್ಯವನ್ನು ತೋರಿಸಿ ಪ್ರೀತಿಯ ನಾಟಕವನ್ನಾಡಿ ಒಲಿದು ಬಂದಂತ ಹೆಣ್ಣನ್ನು ವ್ಯಭಿಚಾರಿ ಎಂದನಲ್ಲ, ಅಂತಹ ಸಾಲ್ವ ಪರಮ ಮೂರ್ಖ. ತಾನು ಮದುವೆಯಾಗಬೇಕಾದಂತಹ ಹುಡುಗಿ ಯಾರದ್ದೋ ಮನೆಯಲ್ಲಿ ಕೆಲವಷ್ಟು ದಿವಸ ಇದ್ದು ಬಂದರೆ ಯಾವ ಪುರುಷ ಮೈ ಮುಟ್ಟಿಕೊಡುತ್ತಾರೆ, ಮನ ಮುಟ್ಟಿಕೊಡುವುದಕ್ಕೆ ಸಾಧ್ಯವಿದೆ? ಹಸ್ತಿನಾವತಿಯಲ್ಲಿ ಭೀಷ್ಮ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವುದು ಸತ್ಯ. ಆದರೆ ಹಸ್ತಿನಾವತಿಯಲ್ಲಿ ಇದ್ದವರೆಲ್ಲರೂ ಭೀಷ್ಮರಲ್ಲವಲ್ಲ. ಹಸ್ತಿನಾವತಿಯ ಕುರಿತಾಗಿ ಸದಾಭಿಪ್ರಾಯವೇನು ಇರಬೇಕೆಂದೇನು ಇಲ್ಲವಲ್ಲ. ಅಂತಿರುವಾಗ ಸಾಲ್ವ ಆಕ್ಷೇಪಿಸಿದ್ರಲ್ಲಿ ಏನು ತಪ್ಪಿದೆ? ಸಾಲ್ವನದು ತಪ್ಪಿಲ್ಲ, ಸಾಲ್ವನದು ತಪ್ಪಿಲ್ಲ. ಶಿವನೇ, ಶಿವನೇ, ವಿಶ್ವನಾಥ, 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 ನನಗೆ ಯಾಕೆ ಹೆಣ್ಣು ಜನ್ಮವನ್ನು ಕೊಟ್ಟೆ ಸ್ವಾಮಿ? ಹೆಣ್ಣಾಗಿ ಹುಟ್ಟುವುದು ಕಣ್ಣೀರಿಡುವುದಕ್ಕೆ ಮಾತನ್ನು ಸತ್ಯಗೊಳಿಸಿದೆಯಲ್ಲ. ರಾಜಕುಮಾರಿ ನಾನು, ಹಸಿವೇಂದರೆ ಏನಂತ ನಾನು ತಿಳಿದಿಲ್ಲ, ಬಡತನ ನೋವುಗಳನ್ನು ಕಂಡವಳಲ್ಲ. ಆದರೆ ಈ ಹೊತ್ತಿಗೆ ಈ ಕಾಡಿನಲ್ಲಿ ಏಕಾಂಗಿಯಂತೆ ಪಿಶಾಚಿಯಂತೆ ನಾನು ಅಲೆದಾಡುತ್ತಿದ್ದೇನೆ. ಹಾಗಾದ್ರೆ ನನಗಿಷ್ಟು ಯಾತನಾಮಯವಾದಂತಹ ಬದುಕನ್ನೊಂದನ್ನು ಆ ಬ್ರಹ್ಮ ಕೊಟ್ಟು ಬಿಟ್ಟನಲ್ಲ. ವಿಕಟ ವಿನೋದಿಯಾಗಿ ವಿಕೃತ ಸೃಷ್ಟಿಯನ್ನು ಮಾಡುತ್ತಾ ತನ್ನ ಔದ್ಯೋಗಿಕವಾದಂತಹ ಜಾಡ್ಯವನ್ನು ಕಳೆಯಲೆತ್ತಿಸಿ ನನಗಿಂತ ಯಾತನಾಮಯವಾದಂತಹ ಬದುಕನ್ನು ಕೊಟ್ಟನಲ್ಲ ಆ ಬ್ರಹ್ಮದೇವ. ಕಡು ದುಷ್ಟ, ದುಷ್ಟ. ಇಲ್ಲ, ಬ್ರಹ್ಮದೇವನು ಯಾಕೆ ದುಷ್ಟನಾಗುತ್ತಾರೆ? ನನಗೇನು ಕೊರತೆ ಮಾಡಿದ್ದಾನೆ ಬ್ರಹ್ಮದೇವ? ಪುಣ್ಯಕ್ಷೇತ್ರವಾದ ಕಾಶಿ ಕ್ಷೇತ್ರದಲ್ಲಿ ಜನನ, ಗಂಗಾ ನದಿಗೆ ನೀರಾಟ, ದಿನನಿತ್ಯ ವಿಶ್ವನಾಥನ ದರ್ಶನ ಭಾಗ್ಯ. ನಾನು ರಾಜಕುಮಾರಿ, ರೂಪವತಿ, ಯೌವನವತಿ, ಬುದ್ಧಿವಂತೆ, ವಿದ್ಯಾವತಿ. ನನಗಿಂತಹ ಅನುಕೂಲ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ ಬ್ರಹ್ಮದೇವನು. ಬ್ರಹ್ಮನು ದುಷ್ಟನಲ್ಲ, ಸಾಧು ಮೂರ್ಖನಲ್ಲ, ನನ್ನಪ್ಪ ಪಾತಕಿಯಲ್ಲ, ನನ್ನ ಮರುಳಾಟವೂ ಅಲ್ಲ. ಆದರೂ ನನ್ನ ಬದುಕು ಹಾಳಾಯಿತಲ್ಲ, ನನ್ನ ಜೀವನ ದಾರಿಗೆ ಬಿತ್ತಲ್ಲ. ಯಾರಿದ್ದ, ಯಾರಿದ್ದ, ಯಾರಿ ಮದುವೆಯ ಮಂಟಪಕ್ಕೆ ಧೂಮಕೇತುವಿನಿಂದ ಆಗಮಿಸುವವರ ಭೀಷ್ಮ.